ಇಷ್ಟೇ ಎರಡು ಸಕ್ಕರೆ ಗೇಟ್ ಹಾಕಿದ್ದೀನಿ. ಎರಡು ಎಣ್ಣೆ ಹಾಕಬೇಕು. ಒಂದು ಸಾಡಿಗೆ ಎರಡು ಎಣ್ಣೆ, ಕಡಾಯಲ್ಲಿ ಎರಡು ಸಕ್ಕರೆ. ಸಣ್ಣದಾಗಿ ತಗೋಬಾರ್ದು. ಎಷ್ಟು ದೊಡ್ಡದಿರುತ್ತೆ ಅಷ್ಟು ಚಲೋ. ಹಂಗೆ ಉಸಿ ಹೊರಗೆ ಬರ್ತದೆ. ಎದಕ್ಕೆ ಹಾಕಿದ್ರೆ ಎಣ್ಣೆ ಹಚ್ಚಬೇಕಿದೆ. ಬಿಸಿ ಈ ಕಡೆಗೆ ಹಚ್ಚಬೇಕು. ಈ ಕಡೆ ಒಂದು ಗ್ಲಾಸ್ ನೀರು ಹಾಕಬೇಕಿದೆ. ಒಂದು ಗ್ಲಾಸ್ ಈಗ ಎರಡು ಬಿಸಿ ಆಗಬೇಕು. ಇದು ಸ್ವಲ್ಪ ಜಾಸ್ತಿ ಬಿಸಿ ಆಗಬೇಕು. ಎಣ್ಣೆ ಜಾಸ್ತಿ ಬಿಸಿ ಆಗಬೇಕು. ಉಕ್ಕು ಬರುವಂಗೆ ಇಲ್ಲ 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 ಮುಖಾನು ಬಿಡಬೇಡ. ಕರೆಕ್ಟ್ ಗ್ಲಾಸ್ ಕರೆಕ್ಟ್ ಇದೆಯಾ? ಇಷ್ಟೇ. ಎರಡು ಗ್ಲಾಸ್ ಎಣ್ಣೆ, ಎರಡು ಗ್ಲಾಸ್ ಸಕ್ಕರೆ, ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಕಡಲೆ ಹಿಟ್ಟು. ಒಂದೇ ಗ್ಲಾಸ್ ಐತೆ. ಇದು ಹೆಂಗಾಗ್ಬೇಕಂತ ಹೇಳಿ. ಈಗ ಆಯ್ತು ನೋಡ್ರಿ. ನೋಡ್ರಿ ಚೂರು ಚೂರು ಆಗದೆ. ಹಿಂಗೆ ಹಾಕಿದ ಕೂಡಲೇ ಚೂರು ಚೂರು ಆಗಬೇಕು. ಅವಾಗ ಇದು ಬಂದ್ ಮಾಡ್ಬೇಕು. ಬಂದ್ ಮಾಡೋದು. ಚೂರು ಚೂರು ಆಗಬೇಕು. ಬಂದ್ ಮಾಡಿ ಇದು ಒಂದು ಗ್ಲಾಸ್ ಇದೆಯಾ ಪ್ರತಿ ಕಡಲೂರು ಅದು ಕೊಡ್ಬೇಕು. ಚುಚ್ಕ ಕೊಡ್ರಿ. ಆಮೇಲೆ ಎಷ್ಟು ಹಾಕಬೇಕು? ಎಣ್ಣೆಗೆ ಹಾಕಬೇಕು. ಇದು ಚೆನ್ನಾಗಿಲ್ಲ. 100% ಇದು ಚಲೋ ಬರ್ತದೆ ನೋಡ್ರಿ. ಅದು ಸಣ್ಣ ತಗೊಂಡು ಹೊರಗೆ ಬಂದು ಬೇಯ್ತಿರ್ತದೆ. ಅದಕ್ಕೆ ದೊಡ್ಡದು ಇದು ಬಂದ್ ಮಾಡಿ ನೋಡಿ. ಬಂದ್ ಮಾಡಿ ಇಟ್ಟಾಕ್ಬೇಕಂದ್ರೆ ಬಂದ್ ಮಾಡಿ ಹಾಕ್ಬೇಕು. ಎಷ್ಟು ದೊಡ್ಡ ಪಾತ್ರೆ ಇರ್ತೈತೆ ಅಷ್ಟು ಚಲೋ. ಇಲ್ಲ ಅಂತಂದ್ರೆ ಎಲ್ಲ ಹೊರಗೆ ಬಂದ್ಬಿಡ್ತೈತೆ. ನೀವು ಏನು ಮಾಡಿದ್ರು ಅದು ಒಳಗೆ. ಹೊರತಿಗೆ ಏನು ಎಣ್ಣೆ ಕೊಡ್ತೀವಿ ಹೊರತಿ ಕಂಟ್ರೋಲ್ ಆಗತ್ತಿಲ್ಲ. ಹೌದ್ರಿ. ಓಕೆ ಓಕೆ. ಸ್ವಲ್ಪ ದೊಡ್ಡದಿದ್ರು ಪರವಾಗಿಲ್ಲ. ಪಾತ್ರೆ ದೊಡ್ಡದಿದ್ರೆ ಅಷ್ಟು ನೋಡಿದ್ರೆ ಎಷ್ಟು ಎಣ್ಣೆ ಜಲ್ದಿ. ಹೌದಲ್ಲ? ಹೌದ್ರಿ. ಆ ಥರ ಶಾವಿಗೆ ಸಿಗ್ತಾವನ್ರಿ ಅಲ್ಲಿ? ಕೊಡಲ್ಲ. ಹಾಂ ಸಿಗ್ತಾವಲ್ಲ. ಬೇಕು 5 kg ಹೇಳಿರ್ತಾರೆ. 5 kg ಸಾಕ? ಹಾಂ ಸರ್. ಖಾಲಿ ಆಗ್ಬಿಡೋದು. ಹೌದು. ಭಾಳ ಸೂಪರ್ ಸಾಂಗ್ ಇದಾವಲ್ಲ. ಭಾಳ ಚೆನ್ನಾಗಿ ಇದು ಪಾಕ ಬರ್ಬೇಕೇನ್ರಿ? ರುಚಿನ ಐತಪ್ಪರಲ್ಲ. ಎರಡು ಎಳೆ ಪಾಕ ಬರ್ತದೆ. ಎರಡು ನಮಗೂ ಒಂದು 5 kg ಹೇಳಿರ್ತಾರೆ. ಇದಂತೂ ಬಂದೇ ಇರ್ಬೇಕಿದೆ. ಹಾಕ್ಬೇಕಾದ್ರೆ ಬಂದ್ ಮಾಡ್ಬಿಟ್ರೆ ಮುಗಿತದೆ. ಚಂದ ಕಾಸಿ ಬಂದ್ ಮಾಡಿ ಹಿಟ್ಟು ಹಾಕ್ತಾರೆ. ಸ್ಪೂನ್ ಐತಿದ್ರೆ ಪಾಕದಲ್ಲಿ ಮೇನ್ ಇರೋದು. ಎರಡು ಎಳೆ ಬರ್ಬೇಕು. ಪಾಕ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಹೆಸರು ಪಾಕನೂ ಹೆಚ್ಚು ಕಡಿಮೆ ಆಯ್ತು. ಬೇಕಂದ್ರೆ ನೀವು ಇದಕ್ಕೆ ಬೇಕಾದ್ರೆ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಬೆಣ್ಣೆ ತುಪ್ಪ ಹಾಕ್ಬೋದು. ತುಪ್ಪ ಹಾಕಿದ್ರೆ 2 ಟೀ ಸ್ಪೂನ್ ತುಪ್ಪ ಬೇಡಬಿಡ್ರಿ. ಮಾಡಲ್ಲ. ಆದರೆ ತುಪ್ಪದ ಟೇಸ್ಟ್ ಕಮ್ಮಿ ಬರ್ತೈತಿ. ಅದು ಟೇಸ್ಟ್ ಆಗತ್ತೆ. ಅದು
ಆಮೇಲೆ ಜನರಲ್ ಮಾಡ್ತೀರಲ್ಲ ನೀವು, ಜನರಲ್ ಮಾಡ್ಬೇಕಾದ್ರೆ ನೀವು ರಿಫೈಂಡ್ ಆಯಿಲ್ ಹಾಕ್ಬೇಕಂತೇನಿಲ್ಲ, ಪಾಮ್ ಆಯಿಲ್ ಹಾಕಿದ್ರೆ ಇನ್ನೂ ಸೂಪರ್ ಬರ್ತಾವ. ಪಾಮ್ ಆಯಿಲು ರೀ ಕರೆ ಹೆಲ್ತಿಗೆ ಇದು ರಿಫೈಂಡ್ ಇದು ಹಾಂ ಹೌದು ರೀ. ನಾಷ್ಟಾ ರೊಟ್ಟಿ ಅದ ಗಂಜಿ ಸಕ್ಕರೆ ಆಮೇಲೆ ಮುಕ್ಕಾಲು ಕಟ್ಟೋರ ಕೋಕೋ ಕ್ಯಾಡ್ಬರಿ ಕೋಕೋ ಪೌಡರ್, ಬೇರೆ ಕೋಕೋ ಪೌಡರ್ ಚಲೋ ಬರಲ್ಲ. ಕೋಕೋ ಹಾಂ ರೀ ಕೋಕೋ ಪೌಡರ್ ಐಸ್ ಕ್ರೀಮ್ ಮಾಡೋದು ಹೇಳ್ಬೇಕು. ಐಸ್ ಕ್ರೀಮ್ ನಿಮ್ಗೆ ಇದು ತೊಗೊಂಬಂದು ಮಾಡ್ಬೋದು. ಏನಂತ ಕಸ್ಟರ್ಡ್ ಪೌಡರ್, ಕಸ್ಟರ್ಡ್ ಪೌಡರ್ ಕಸ್ಟರ್ಡ್ ಪೌಡರ್ ಏನು ಮಾಡ್ತಾರೆ ನಿಜವಾಗ್ತರು ನಮ್ದು ಮಷೀನ್ ಇರೋದಲ್ಲ. ಹೌದು ಹಾಕತ್ತಪ್ರಿ. ಅಂದ್ರೆ ಆರ್ತಲ್ರಿ. ಓ ಇದು ಕುದಿತೈತಿ. ಅದ್ರಾಗ ಕುದಿಬೇಕಂದ್ರೆ ಕುದ್ದು ಕುದ್ದು ಕುದಿದ ಹಿಂಗೆ ಉಬ್ರಿಗೆ ಬಂದೈತಲ್ಲ, ಇದು ಉಬ್ರಿಗೆಲ್ಲ ಹೋಗ್ತೈತಿ. ಹೋಗಿ ಮತ್ತೆ ಒಡಕ್ ಆಗ್ತೈತೆ, ಅವಾಗ ತೆಗಿಬೇಕು. ಸ್ವಲ್ಪ ಒಡಕಾಗ್ಬೇಕು, ಭಾಳ ಒಡಕಾಗಿದ್ರೆ ಹೋಗ್ತೈತಿ. ಇಲ್ಲೇ ನೋಡ್ರಿ ಇನ್ನೇನಿರೋದು. ಭಾಳ ಮತ್ತು ಅದು ಹಿಟ್ಟು ಕಲಿಸಿದ್ದು ಅದು ಸುರ್ಬೇಕು ಎಣ್ಣೆಗೆಲ್ಲ ಪಕ್ಕಕ್ಕೆ. ನೀವು ಸಣ್ಣ ಗ್ಲಾಸ್ನಲ್ಲಿ ಮಾಡ್ಬೋದು. ಈಗಲೇ ಒಂದು ಮಾಡ್ತೀವಿ, ಒಂದು ಸಣ್ಣ ಗ್ಲಾಸ್ ಮಾಡ್ತೀವಿ. ಇಲ್ಲಿ ಹಾಂ ಮನೆಯೆಲ್ಲ ಟ್ರೈ ಮಾಡ್ತೀವಿ. ಇವತ್ತು ಮಾಡ್ತೇವ್ರಿ. ಬ್ಯಾಡ್ರಿಪ್ಪ ಅಪ್ರಿ ಬ್ಯಾಡ್ರಿ ನಿಮ್ದ ಬ್ಯಾಡ್ರಿ ಬಾತಿ. ಆರು ಮೇಲೆ ಇದು ದಪ್ಪ ಬರೋದು. ದಪ್ಪ ಅಂದ್ರೆ 2 ಎಳೆ ಬಂದ್ರೆ ಸಾಕು. ಅದ ಇನ್ನೊಂದು ಚೂರು ಕಡಿಮೆ. 2 ಎಳೆ ಬರ್ಬೇಕು. ಅಯ್ಯೋ ಇಷ್ಟೆಲ್ಲ ಆಗಿಲ್ಲ ಬಿಡ್ರಿ. ನಮ್ಮ ಅಕ್ಕ ಕೆಟ್ಟ ಹಿಂಗೆ ಹೊಡ್ಕೊಡು. ಹೋಗಿ ಹಿಟ್ಟಾಗುತ್ತೆ ಅದು. ಭಾಳ ತಗಲ್ಲ ಅಲ್ಲರಿ ಕರೆ ಅದು ಕರೆಕ್ಟ್ ಮಾಡ್ಬೇಕು. ಕರೆಕ್ಟ್ ಮಾಡ್ಬೇಕ್ರಿ. ಭಾಳ ತಗಲ್ಲ, ಅದು ಕರೆಕ್ಟ್ ಮಾಡ್ಬೇಕು. ಎಲ್ಲ ಸುದ್ದಿರ್ಬೇಕಿದ್ರೆ ಅದು ಹಿಂಗಾಗುತ್ತೆ. ನೀರು ಇದು ಸ್ಲೋ ಇರ್ತದೆ. ನೋಡ್ರಿ, ಮತ್ತೆ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ಅಂದ್ರೆ ಏನು ಹಾಕ್ಬಾರ್ದು. ಅಷ್ಟೇ ಮಾಡಿ. ಹಿಂಗೆಲ್ಲ ಬುರುಗ್ ಹೋಗ್ಬಿಡ್ತಿದ್ದಲ್ಲ, ಆಮೇಲೆ ಇದು ಹೊಡಿತೈತೆ, ಅವಾಗ ತೆಗಿಬೇಕು. ಈಗಲೂ ಹದ ಬಂದಿಲ್ಲ ಇನ್ನೂ ಇದು. ಕೈ ಬಿಡಲ್ಲ ಬಿಡ್ರಿ. ಹಿಟ್ಟು ಹಾಕಿದ ನಂತರ ಒಟ್ಟ ಬಿಟ್ಟು ಬಿಡಬಾರ್ದು. ಒಂದು ಸೆಕೆಂಡು ಗ್ಯಾಪ್ ಕೊಡೋದು ನೋಡಿ. ಹೊಡಕ್ ಆಗತ್ತೆ ನೋಡ್ರಿ. ಬಂತ ಹೊಡಕ್. ಹಾಂ ರೀ. ಇದು ಆಯ್ತು, ಹದ ಬಂತಂದ್ರೆ ಸರಿ ತೊಂದರೆಯಿಂದ ಹಿಡ್ಕೊಳ್ಳಿ ಕೊರೆ. ಕೆಲವೊಮ್ಮೆ ಹಿಂಗೆ ಹಾಕ್ಬೇಕು. ಸ್ವಲ್ಪ ನಾವು ಏರ್ ತೊಗೊಂಡಿರ್ಬೇಕು, ನಾವು ಬೇಗ ತೆಗಿಬೇಕಲ್ಲ. ಮುಗಿತು ಪಾಕ. ಒಂದು 2 ಸೆಕೆಂಡ್ನಲ್ಲಿ ಇದು ಕೊರಿಬೇಕೀಗ. ಭಾಳ ಹೊತ್ತು ಬಿಡಬಾರ್ದು. ಹಾಂ ರೀ. ಇಂಥವು ಹತ್ತಿರ ಆಗ್ಬೇಕಲ್ರಿ ಕೊರಬೇಕು. ನಿಮ್ಮ ಇವು ಟ್ರೇ ಕರೆಕ್ಟ್ ಅದಾವೆ. ನೀವು ಇದ್ದಾಗ ಟ್ರೇ ಸಿಗ್ತಾವೆ. ಇಲ್ಲ ನಡೀತೈತಿ. ಯಾವುದಾದ್ರು ಮಾಡಿದ್ರೆ ಮಾಡಿದ್ರು ಹಿಂಗೆ ತಕ್ಷಣ ಮಾಡಬೇಕು. ಒಂದು ಅಂದರೆ ಕರೆಕ್ಟ್ ಎಬ್ಸಬೇಕು. ಈಗ ಮತ್ತೆ ಕಟ್ ಮಾಡ್ಬೇಕಾದ್ರೂ ಮುಗಿಯುತ್ತೆ. ಭಾಳ ಹೊತ್ತು ಬಿಡಬಾರ್ದು. ಈಗ ನೋಡಿ ಗಟ್ಟಿ ಆಯ್ತಿದೆ. ಲೇಟ್ ಆಗಂಗಿಲ್ಲ. ಗ್ಯಾಪ್ ಕೊಡಬಾರ್ದು, ಭಾಳ ಗ್ಯಾಪ್ ಕೊಡಬಾರ್ದು. 2 ಸೆಕೆಂಡಲ್ಲಿ ಕಟ್ ಮಾಡಿ. ಕಟ್. ಹಾಂ ರೀ.
ಅಷ್ಟು ಗರಂ ಇದ್ದಿದ್ದು. ಹ್ಞೂ ಯಾರ್ಯಾಕ್ರಿ? ಬರ್ತೈತಿ ಯಾಕೆ ಬರಲ್ಲ. ಹಾಂ ರೀ. ನಾನು ಸಣ್ಣ ಸಣ್ಣ ಪೀಸ್ ಮಾಡಕತ್ತೀನಿ ಯಾಕಂದ್ರೆ ಭಾಳ ದೊಡ್ಡದ್ದು ಹೌದು ಕರೆಕ್ಟ್ ಹೇಳ್ರಿ. ಮುಗೀತು ಮೈಸೂರು ಪಾಕ್ ಆಯಿತು. ನೋಡ್ಕೊಂಡ್ರೆ ಕರೆಕ್ಟ್ ಆತ್ರಿ. ಎಲ್ಲರೂ ಬರಕ್ಕೆ ನೋಡ್ರಿ ಇದು. ಹೇಳಿದ್ರೆ ಗೊತ್ತೇ. 2 ನಿಮಿಷ ಮಾತಾಡ್ತಾಳ್ರಿ. ಆಮೇಲೆ